ಮೀಡಿಯಾ ಎಲ್ಲರಿಗೂ ನಮಸ್ಕರಿಸ್ತಾ ಇಲ್ಲಿ ಬಂದಿರುವಂಥ ನನ್ನ ಎಲ್ಲ ಆತ್ಮೀಯ ಕಲಾವಿದರಿಗೂ, ನನ್ನ ಪ್ರೀತಿಯ ಪ್ರೊಡ್ಯೂಸರ್ ಪೋಲಾ ಪ್ರವೀಣ್ ಕುಮಾರ್ ಸರ್ಗೂ ಮತ್ತು ಲಕ್ಷ್ಮೀ ಮೇಡಮ್ ಅವರಿಗೂ, ತಮ್ಮ ಫ್ಯಾಮಿಲಿ ಬಂದಿರುವಂಥ ನಮ್ಮ ಬಾಲಕೃಷ್ಣ ಸರ್ ಅವರಿಗೆ ಈ ಒಂದು ಪ್ರೋಗ್ರಾಮ್ ಬಂದಿದೆ. ತುಂಬ ಥ್ಯಾಂಕ್ ಯು ಸರ್. ನೀವು ಈ ಕ್ಷಣದಲ್ಲಿ ಟ್ರೈಲರು ಸಾಂಗು ತುಂಬ ಕಷ್ಟ ಬಿದ್ದು ಪ್ರೀತಿಯಿಂದ ಪ್ರವೀಣ್ ಸರ್ ಅವರು ಸಪೋರ್ಟ್ ಮಾಡಿ ನನ್ನ ನಂಬಿ ಗುರುಮೂರ್ತಿ ಮಾಡ್ತಾನ ಅನ್ನೊಂದು ಧೈರ್ಯ ಮೇಲೆ ಇವತ್ತು ಥಿಯೇಟ್ರವ್ರಿಗೆ ತೊಗೊಂಬಂದರು. ತುಂಬ ಥ್ಯಾಂಕ್ ಯು ಸರ್. ನಾನು ಮಾಡಿರೋ ಕಷ್ಟಕ್ಕೆ ನನ್ನ ಡೈರೆಕ್ಷನ್ ಟೀಮ್ ಎಲ್ಲರೂ ತುಂಬ ಕಷ್ಟ ಬಿದ್ದು, ಆರ್ಟಿಸ್ಟ್ಗಳಿಗೆ ತುಂಬ ಎಲ್ಲರಿಗೂ ನನ್ನಿಂದ ಏನನ್ನ ಶೂಟಿಂಗ್ ಟೈಮಲ್ಲಿ ಬೇಜಾರು ಮಾಡಿದ್ರೆ ಕ್ಷಮೆ ಇರಲಿ ಆರ್ಟಿಸ್ಟ್ಗೆಲ್ಲರಿಗೆ. ಸರ್ ನಾನು ಏನನ್ನ ಪ್ರವೀಣ್ ಸರ್ಗೆ ಏನನ್ನ ತಪ್ಪಿಗೆ ಮಾತಾಡಿದ್ರೆ ಕ್ಷಮೆ ಇರಲಿ, ಎಲ್ಲ ಮೀಡಿಯಾ ಮೂಲಕ ಹೇಳ್ತಾ ಇದ್ದೀನಿ. ಇನ್ನೂ ಒಂದು ಮೇ 15ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ, ರಾಜ್ಯದತ್ತ ಬಿಡುಗಡೆ ಆಗ್ತಿದೆ. ಆಮೇಲೆ ತೆಲುಗು, ತಮಿಳು, ಮಲಯಾಳಂ, ಫ್ಯಾನ್ ಇಂಡಿಯಾ ಪ್ಲಾನ್ ಮಾಡ್ತಾ ಇದ್ದೀವಿ. ಈ ಸಿನಿಮಾ ನನ್ನ ಪ್ರೀತಿಯ ಮೀಡಿಯಾದವರು ಇವತ್ತು 15ನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ತಿದೆ. ನೀವೆಲ್ಲ ಕರ್ನಾಟಕ ಜನತೆಗೆ ತಲುಪಿಸ್ಬೇಕಂತೇಳಿ ಎಲ್ಲರಲ್ಲಿ ಸದಾ ನಾನು ಬಿಡ್ತಾ ಇದ್ದೀನಿ. ಮತ್ತು ನನ್ನೆಲ್ಲ ಟೆಕ್ನಿಷಿಯನ್ಸ್ಗೆ, ಡೈರೆಕ್ಟರ್ ದಯಶಂಕರ್ ಮತ್ತು ಉಮೇಶ್ ಅವರಲ್ಲಿ ತುಂಬ ಥ್ಯಾಂಕ್ ಯು. ಆಮೇಲೆ ಮ್ಯೂಸಿಕ್ ಡೈರೆಕ್ಟ್ರು, ಫಸ್ಟ್ ಇಲ್ಲಮ್ಮ ಸಾಂಗ್ ನೋಡಿದ್ರಲ್ಲ, ಮ್ಯೂಸಿಕ್ ಒಂದು ರಿಲಿಕ್ಸ್ ರೈಟರ್ ಬರೆದಿರೋಂಥ ನಮ್ಮ ಮಂಜು ಕವಿ ಸರ್, ತುಂಬ ಥ್ಯಾಂಕ್ ಯು ಸರ್. ಅದ್ಭುತವಾಗಿ ಸಿನಿಮಾಗೆ ಅದ್ಭುತವಾಗಿ ಸಾಂಗ್ ಕೊಟ್ಟಿದ್ದೀರಿ, ತುಂಬ ಋಣವಾಗಿರ್ತೀನಿ ಈ ಸಾಂಗಿಗೋಸ್ಕರ. ಮತ್ತು ಪ್ರದ್ಯೋತನ್ ಸರ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಸೂಪರ್ ಬರೆದಿದ್ದೀರಿ. ಕಿಂದಲ್ರ ಸರ್ ಒಳ್ಳೆ ಸಾಹಿತ್ಯ ಕೊಟ್ಟಿದ್ದೀರಿ, ತುಂಬ ಥ್ಯಾಂಕ್ ಯು ಸರ್. ಮತ್ತು ಸ್ವಾಮಿ ಸರ್ DOP ಅವರು ಒಳ್ಳೆ ಕೊರಿಯೋಗ್ರಫಿ ಮಾಡಿದಿರಲ್ಲ. ಮತ್ತು ಎಲ್ಲ ನನ್ನ ಯಾರನ್ನ ಮಾಡ್ತಾರೆ ಆರ್ಟಿಸ್ಟ್. ಆ್ಯಂಡ್ ನೀವೆಲ್ಲರೂ ಸಾಂಗ್ ನೋಡಿದ್ದೀರಾ. ಐ ಥಿಂಕ್ ಈ ಸಾಂಗ್ ಮಾಡ್ಬೇಕಾದ್ರೆ ಫಸ್ಟ್ ನಾವು ಜಗು ಮಾಸ್ಟರ್ಗೆ ಥ್ಯಾಂಕ್ ಯು ಹೇಳಬೇಕು. ಬಿಕಾಸ್ ನಾವು 7 ಜನ ಅಂದರೆ ಕೊರಿಯೋಗ್ರಫಿ ಹೇಗೆ ಮಾಡೋದು ಏನು ಅನ್ನೋದು ಎಷ್ಟೊಂದು ಕನ್ಫ್ಯೂಷನ್ ಇತ್ತು. ಬಟ್ ಆನ್ ದಿ ಸ್ಕ್ರೀನ್ ಇವತ್ತು ನಾವು ನೋಡ್ತಾ ಇದ್ರೆ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಮಂಜು ಕವಿ ಸರ್ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಅವ್ರು ಸ್ಟಾರ್ಟಿಂಗಿಂದ ನಾನು ಅವ್ರದ್ದು ಡಿರೆಕ್ಷನಲ್ಲಿ ಕೂಡ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಒಂದು ಸಾಂಗ್ ಆಗಲಿ ಅಥವಾ ಏನೋ ಒಂದು ಸೀನ್ ಹೇಳಬೇಕಂದ್ರೂ ತುಂಬ ಡೆಪ್ತಾಗಿ ಯೋಚನೆ ಮಾಡಿ ಅವರು ಹೇಳ್ತಾರೆ. ಸೊ ಲಿರಿಕ್ಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ಸಿನಿಮಾ ಎಲ್ಲರೂ ಹೇಳ್ದಂಗೆ ನಾವು ಆಲ್ರೆಡಿ 3ನೇ ಪ್ರೆಸ್ ಮೀಟ್ ಅಂದರೆ ಬೇರೆ ನಂದು ಹಳೆ ಸಿನಿಮಾ ಇನ್ನೂ 2 ಕೂಡ ರಿಲೀಸ್ ಆಗಿದ್ದು, ಎಲ್ಲದರಲ್ಲೂ ಹೇಳ್ತೀನಿ ಡಿಫ್ರೆಂಟ್ ಅಂತ. ಬಟ್ ಇದರಲ್ಲಿ ನೀವು ಅಂದರೆ ನಮ್ಮೊಂದು ತಾಯಿ ಮತ್ತು ಮಗುನ ಸೆಂಟಿಮೆಂಟ್ನ ತೋರಿಸಿದ್ದಾರೆ, ಅದೊಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ಎಸ್ಪೆಷಲಿ ನಾವು 7 ಜನನೂ ಐ ಥಿಂಕ್ ಯಾವುದೇ ಈ ಕಾಂಬಿನೇಷನ್ ಎಲ್ಲೂ ನಾವು ವರ್ಕ್ ಆಗಿರಲಿಲ್ಲ. ಸೊ ಇಲ್ಲಿ ಆಗಿದೆ. ಆ್ಯಂಡ್ ತುಂಬ ಖುಷಿ ಆಯಿತು. ಇಡೀ ಟೀಮ್, ಡಿರೆಕ್ಟರ್ ಗುರುಮೂರ್ತಿ ಸರ್ಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದೀರಾ ನಮ್ಮೆಲ್ಲರಿಗೂ. ವೆರಿ ಮಚ್ ಬ್ಲೆಸ್ಡ್ ಅಂತಲೇ ಹೇಳ್ಬೋದು. ಆ್ಯಂಡ್ ಸೆಟ್ಟಲ್ಲೂ ಕೂಡ ದಯಾ ಅವರಾಗಲಿ, ಉಮೇಶ್ ಅವರಾಗಲಿ ತುಂಬ ಚೆನ್ನಾಗಿ ನಮಗೆ ಪ್ರತಿಯೊಂದು ಸೀನು ತುಂಬ ಎಕ್ಸ್ಪ್ಲೇನ್ ಮಾಡಿ, ಆ್ಯಂಡ್ ಈ ಪಾತ್ರ ಯಾಕೆ ಹಿಂದೆ ಏನಾಗ್ತಿತ್ತು, ಮುಂದೆ ಹೇಗೆ ನಡೆಯುತ್ತೆ, ಮಹಾಭಾರತಕ್ಕೂ ಇದಕ್ಕೂ ಹೇಗೆ ಲಿಂಕ್ ಇದೆ ಅನ್ನೋದನ್ನು ನಮಗೆ ಹೇಳಿದ್ದಾರೆ. ಸೊ ತುಂಬಾ ಕಲ್ತಿದ್ದೀವಿ ಕೂಡ ಈ ಸಿನಿಮಾ ಮೂಲಕ. ಆ್ಯಂಡ್ ಇಷ್ಟೊಂದು ಜನ ಆರ್ಟಿಸ್ಟ್ ನೀವು ನೋಡ್ತಾ ಇದ್ದೀರಾ ಇವತ್ತು. ಇದಕ್ಕೆ ಧೈರ್ಯ ಮೆಚ್ಚಲೇಬೇಕು ನಮ್ಮ ಪ್ರೊಡ್ಯೂಸರ್ ಪ್ರವೀಣ್ ಸರ್ಗೆ. ಸೊ ಆ್ಯಂಡ್ ಈಸ್ ಆಲ್ಸೋ ಅನ್ ಆರ್ಟಿಸ್ಟ್. ಸೊ ತುಂಬ ಧೈರ್ಯ ಮಾಡಿದ್ದಾರೆ. ಬಿಕಾಸ್ ಮೊದಲನೇ ಸಿನಿಮಾ ಮೇಕಿಂಗ್ ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ಐ ಫೀಲ್ ವೆರಿ ಪ್ರಾಮಿಸಿಂಗ್. ಈ ಸಿನಿಮಾ ಒಂದು ಟ್ರೈಲರ್ ನೋಡಲಿ ಅಥವಾ ನಾವು ಸಾಂಗ್ಸ್ನ ಕೇಳಿದ್ರು, ಐ ಹೋಪ್ ಇಟ್ ಗೋಸ್ ವೆರಿ ವೆಲ್. ಸೊ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ನಿಖಿತಾ ಸ್ವಾಮಿ ಅವರು. ಸೊ ನಾನು ಫಸ್ಟ್ ಅವ್ರು ಬಂದು ನನ್ನ ಕತೆ ಹೇಳಿದಾಗ ಏನಾದರೂ ಅದೇ ಬರೀ ಶಿಖಂಡಿ ಅಂತ ಹೆಸರಿರುತ್ತೆ, ಬಟ್ ಅದಕ್ಕೆ ರಿಲೇಟ್ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಅವರು ಸ್ಟೋರಿ ಎಕ್ಸ್ಪ್ಲೇನ್ ಮಾಡಿದಾಗ ನಿಜವಾಗ್ಲೂ ಗೂಸ್ ಬಮ್ ಅಂತು. ಮತ್ತು ಇದು ರಿಯಾಲಿಟಿ ಮಾಡ್ತಾರಾ, ಆಗುತ್ತಾ ಅನ್ನೋ ಒಂದು ಕ್ವಶನ್ ಮಾರ್ಕ್ ನನ್ನಲ್ಲಿತ್ತು. ಬಟ್ ಅದಕ್ಕಿಂತ ಹೆಚ್ಚಾಗಿ ಅವರು ಈ ಮೂವಿನ ತೆಗೆದಿದ್ದಾರೆ. ಸಾಂಗ್ ಕೂಡ ನಾವು ಮಾಡಬೇಕಾದ್ರೆ ಒಂದು ಎನರ್ಜಿ ಆ ಥರ ಇತ್ತು. ಆ ಒಂದು ಯಲ್ಲಮ್ಮ ತಾಯಿಯ ಒಂದು ಶಕ್ತಿ, ಒಂದು ಎನರ್ಜಿ ಏನಿದೆ ಅದು ನಮ್ಮೆಲ್ಲರ ಮೇಲೂ ಬಂದಿತ್ತು ಅನ್ನೋದಕ್ಕೆ ಒಂದು ಫೈಟ್ ಸೀನಲ್ಲಿ ತುಂಬ ಎನರ್ಜೆಟಿಕ್ ಆಗಿ ನಾವು ಫೈಟ್ ಮಾಡ್ತಾ ಇದ್ವಿ. ಅವಾಗ ರಾಘು ಮತ್ತು ನಿಖಿತಾ ಹೇಳ್ತಾ ಇದ್ರು, ಸ್ವಲ್ಪ ಕಡಿಮೆ ಮಾಡ್ಕೊನಿತ್ತು ಅಂತೇಳಿ. ಬಟ್ ದೇವರೇ ಆ ಒಂದು ಶಕ್ತಿನ ನಮ್ಗೆ ಕೊಟ್ಟು ಈ ಒಂದು ಮೂವಿನ ಮಾಡೋಕ್ಕೆ ಒಂದು ಕಾರಣ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್ ಪೋಲಾ ಪ್ರವೀಣ್ ಸರ್, ಈ ಒಂದು ಪ್ರಾಜೆಕ್ಟ್ಗೆ ನೀವು ಪ್ರೊಡ್ಯೂಸ್ ಮಾಡಿದ್ದಕ್ಕೆ. ಮತ್ತು ಗುರುಮೂರ್ತಿ ಸರು, ದಯಾ ಸರು ತುಂಬ ಹಾರ್ಡ್ ವರ್ಕ್, ಎಲ್ಲ ಇಡೀ ಟೀಮು, ಇಡೀ ಕಲಾವಿದರು ಒಂದು ಕಮರ್ಷಿಯಲ್ ಬೇಸ್ ಬಿಟ್ಟು ಒಂದು ಪ್ಯಾಷನೇಟ್ ಆಗಿ ಒಂದು ಮೂವಿನ ಮಾಡಿದ್ವಿ.
ಎಲ್ಲರೂ ಮೇ 15 ಮರಿದಂಗೆ ಇವಾಗಲೇ ಮಾರ್ಕ್ ಮಾಡ್ಕೊಂಬಿಡಿ. ಬಂದು ನೀವು ಥಿಯೇಟ್ರಿಗೆ ಬಂದು ಈ ಒಂದು ಮೂವಿನ ಎಂಜಾಯ್ ಮಾಡಿ ಅಂತ ಎಲ್ಲರಿಗೂ ಕೇಳ್ತೀನಿ. ನಮಸ್ಕಾರ, ನನ್ನ ಹೆಸರು ಚಾಂದಿನಿ ಅಂತೇಳಿ, ನಂದು ಬಳ್ಳಾರಿ. ನನ್ನ ಹೆಸರು ಚಾಂದಿನಿ ಅಂತೇಳಿ. ಸಿಕಂಡಿ ಮೂವಿ ಎಲ್ಲ ನಾವು 7 ಜನ, ಇದರಲ್ಲಿ ಎಲ್ಲಮ್ಮನ ಪಾತ್ರೆ, ಇದು ಮಹಾಭಾರತದ ಕತೆ. ಇದರಲ್ಲಿ 7 ಜನನೂ ನಾವು ಆ್ಯಕ್ಟ್ ಮಾಡಿದ್ವಿ. 5 ಜನ ಬಂದಿದ್ವಿ, ಇನ್ನು 2 ಬಂದಿಲ್ಲ. ಹೋದ್ಸತೆ ಬಂದಿದ್ರಿ ಇನ್ನು 2. ಇದರಲ್ಲಿ ನಮ್ಮ ಪೋಲಾ ಪ್ರವೀಣ್ ಸರ್ ಅವರು, ಉಮೇಶ್ ಅವರು, ಮತ್ತು ನಮ್ಮ ಗುರುಮೂರ್ತಿ ಸರ್ ಅವರು ನನ್ನ ಕರೆಸಿ ಈ ಫಿಲಿಮಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಕೊಟ್ಟಿದ್ದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಈ ಫಿಲಿಮು ಭಾಳ ಚೆನ್ನಾಗಿ ಬಂದಿದೆ. ಎಲ್ಲಮ್ಮನ ಕತೆ ಸಾಂಗ್ ಎಲ್ಲ ಬಂದಿದೆ. ಇವಾಗ ಎಲ್ಲ ಟ್ರೆಂಡಾಗಿ ಬೇರೆ ಬೇರೆ ಸಾಂಗ್, ಎಲ್ಲಮ್ಮನ ಸಾಂಗ್ಸ್, ದೇವ್ರ ಸಾಂಗ್ಸ್ ಯಾವುದೂ ಬರ್ತಾ ಇದ್ದಿಲ್ಲ. ಇವಾಗ ಹೊಸದಾಗಿ ಮತ್ತೆ ಎಲ್ಲಮ್ಮನ ಸಾಂಗ್ ಬಂದಿದೆ. ನಮಗೆ ಇದರಲ್ಲಿ ನಾವು ಜ್ಯೋತಿಯಾಗಿ, ನಾವು ಅಸಲೈನ ಮಂಗಳಮುಖಿಯಾಗಿ ಇದರಲ್ಲಿ ಜ್ಯೋತಿ ಕ್ಯಾರೆಕ್ಟರ್ ಆಗಿ ಮಾಡಿದ್ದಕ್ಕೆ ನಮಗೆ ಭಾಳ ಸಂತೋಷ ಆಯಿತು. ಇದು ಪ್ರತಿಯೊಬ್ಬರು ನಮ್ಮ ಕರ್ನಾಟಕದಾಗ ಇರೋರು ಪ್ರತಿಯೊಬ್ಬರು ನಮಗೆ ಸಪೋರ್ಟ್ ಮಾಡಿ ನಮ್ಮನ್ನು ಬೆಳೆಸಿ ಈ ಸಿನಿಮಾ ಪ್ರತಿಯೊಬ್ಬರು ಹೋಗಿ ಥಿಯೇಟ್ರಲ್ಲಿ ನೋಡ್ಬೇಕಂತೇಳಿ ಕೇಳ್ಕೊತೀನಿ. ಮೀಡಿಯಾದವ್ರಿಗೆ ಮತ್ತು ಪತ್ರಿಕೋದ್ಯಮರಿಗೆ ಎಲ್ಲರಿಗೂ ಧನ್ಯವಾದಗಳು. ನನಗಿದು ಫಸ್ಟ್ ಸ್ಟೇಜ್ ಮಾತಾಡೋಕ್ಕೆ ಬಂದರೆ ಸ್ಟೇಜ್ ಮೇಲೆ. ಸೊ ನನಗೆ ಈ ಥರ ಈ ಮೂವಿನಲ್ಲಿ ಆ್ಯಕ್ಟಿಂಗ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪ್ರವೀಣ್ ಸರ್ ಮತ್ತು ಗುರುಮೂರ್ತಿ ಸರ್, ದಯಾ ಸರ್ ಮತ್ತು ಉಮೇಶ್ ಸರ್ ಎಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಫಸ್ಟ್ ಟೈಮು ಇದರಲ್ಲಿ ಆ್ಯಕ್ಟ್ ಮಾಡ್ತೀರಾ ಅಂತ ಕೇಳಿದಾಗ ಓಕೆ ಅಂತ ಹೇಳಿದೆ. ಬಟ್ ನನಗೆ ಹೋಪ್ ಇರಲಿಲ್ಲ ಅವ್ರು ನನಗೆ ಚಾನ್ಸ್ ಕೊಡ್ತಾರೆ ಈ ಮೂವಿನಲ್ಲಿ ಅಂತ. ಜಸ್ಟ್ ಮಾತಾಡೋಕ್ಕೆ ಅಂತ ಕರ್ಸಿದ್ಮೇಲೆ ನನಗೆ ತುಂಬ ಲೈಕ್ ಆಯಿತು. ಸ್ಟೋರಿ ಎಲ್ಲ ಹೇಳಿದ್ರು ಮಾಡ್ತೀರಾ ಅಂತ, ಓಕೆ ಅಂತ ಅಂದ್ಬಿಟ್ಟು ಒಪ್ಕೊಂಡು ಮಾಡಿದೆ. ಬಟ್ ಶೂಟಿಂಗ್ ಟೈಮಲ್ಲಿ ಅನ್ನಿಸ್ತು ಯಾರನ್ನೂ ಅವರು ಮೇಲೆ ಕೆಳಗೆ ಅಂತ ನೋಡಿಲ್ಲ, ಎಲ್ಲರೂ ಲೈಕ್ ಫ್ಯಾಮಿಲಿ ಥರನೇ ಟ್ರೀಟ್. ಒಂದು ಸ್ವಲ್ಪ ಹೆದರಿಕೆ ಆಗುತ್ತೆ, ಯಾಕಂದರೆ ಯಾರು ಏನು ಮಾತಾಡಿಲ್ಲ ಅನ್ನೋದನ್ನ ಯೋಚನೆ ಮಾಡಿ ಮಾತಾಡಬೇಕಾಗತ್ತೆ. ಸೊ ಈ ಒಂದು ಟೀಮಲ್ಲಿ ಆ್ಯಕ್ಟ್ ಮಾಡಿರೋದು, ಈ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋದು ನಿಜವಾಗ್ಲೂ ತುಂಬಾ ಸಂತೋಷ ಕೊಟ್ಟಿರುವಂಥ ವಿಚಾರ. ಯಾಕಂತ ಹೇಳಿದರೆ ಇಷ್ಟು ವರ್ಷಗಳ ಕಾಲ ಒಂದು ಹೆಣ್ಣು ಪಾತ್ರನೇ ಹಾಕ್ಕೊಂಡು ನಾನು ಆ್ಯಕ್ಟ್ ಮಾಡಿದ್ದೀನಿ. ಸೊ ಅಂಥದ್ರಲ್ಲಿ ಈ ಒಂದು ಸಿನಿಮಾದಲ್ಲಿ ಒಂದು ಹುಡುಗ ಹೆಣ್ಣು ಪಾತ್ರ ಮಾಡೋದಕ್ಕೆ ವ್ಯತ್ಯಾಸ ಇದೆ, ಆಮೇಲೆ ಒಂದು ಮಂಗಳಮುಖಿಯ ಪಾತ್ರ ಮಾಡೋದಕ್ಕೆ ಏನು ವ್ಯತ್ಯಾಸ ಇದೆ ಅನ್ನೋದು ನನಗೆ ಅದು ತುಂಬ ಚಾಲೆಂಜಿಂಗ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ನನಗೆ ಈ ಪಾತ್ರವನ್ನು ತುಂಬಾ ಸಂತೋಷದಿಂದ ಮಾಡಿದ್ದೀನಿ, ತುಂಬಾ ವರ್ಕ್ ಮಾಡ್ಕೊಂಡು ನಾನು ಈ ಕೆಲಸ ಮಾಡಿದ್ದೀನಿ. ಯಾಕಂತ ಹೇಳಿದ್ರೆ ನಾನು ಇದರಲ್ಲಿ ಒಂದು ಎಲ್ಲಮ್ಮ, ಇವತ್ತೇನು ಎಲ್ಲಮ್ಮ ಒಂದು ಸಾಂಗ್ ಬಗ್ಗೆ ನಾನು ಅದನ್ನು ಹೇಳಲೇಬೇಕು. ಫಸ್ಟ್ ಡೇ ಸಿನಿಮಾ ಬಗ್ಗೆ ನನ್ನ ಹತ್ರ ಹೇಳೋದಕ್ಕೆ ಬಂದಿದ್ರು ದಯಾ ಸರ್ ಮತ್ತು ಗುರುಮೂರ್ತಿ ಸರ್ ಅವರು ನಮ್ಮ ಮನೆಗೆ. ನನಗೊಂದು ಅಭ್ಯಾಸ ಇದೆ, ಯಾವಾಗಲೂ ನಮ್ಮ ಮನೆಯಲ್ಲಿ ಒಂದು 8 ಗಂಟೆ ಅಷ್ಟೊತ್ತಿಗೆ ನಾನು ಒಂದು ಯಾವುದಾದ್ರೂ ಹಾಡು ಹಾಕ್ತೀನಿ, ದೇವರ ಹಾಡನ್ನು ಹಾಕಿರ್ತೀನಿ. ಪ್ರತಿದಿನ ಅದ್ರ ಪಾಡಿಗೆ ಅದು ಹಾಡುಗಳು ಹೋಗ್ತಾ ಇರುತ್ತೆ. ಅವತ್ತು ನನಗೆ ಗೊತ್ತೇ ಇರಲಿಲ್ಲ, ನಮ್ಮನೇಲಿ ಅವತ್ತು ಒಂದು 4-5 ಎಲ್ಲಮ್ಮ ದೇವಿ ಹಾಡುಗಳು ಆಗಿದೆ, ಪ್ಲೇ ಆಗಿದೆ ಆಟೋಮೆಟಿಕ್ಲಿ. ಸೊ ನನಗೆ ಅದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ, ಅಂದರೆ ಈ ಸಿನಿಮಾದಲ್ಲಿ ಎಲ್ಲಮ್ಮ ದೇವಿಯ ಒಂದು ಇಂಪ್ಯಾಕ್ಟ್ ಇದೆ ಅಂತ ಹೇಳಿ. ನನಗೆ ಯಾವಾಗ ಇವರು ಸಿನಿಮಾ ಕತೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು, ಸತ್ಯ ಸರ್ ಇಲ್ಲಿ ನೋಡಿ ನನಗೆ ನಿಜವಾಗ್ಲೂ ರೋಮಾಂಚನ ಆಗೋಗ್ಬಿಡ್ತು. ನಾನು ಅವ್ರಿಗೆ ಅವತ್ತೇ ಹೇಳಿದೆ, ಸರ್ ಇವತ್ತು ಬೆಳಗ್ಗೆನೆ 4 ಸಲ ನಾನು ಎಲ್ಲಮ್ಮ ದೇವಿ ಹಾಡನ್ನು ಹಾಕಿದ್ದೀನಿ, ನಿಮ್ಮ ಕಥೆಯಲ್ಲೂ ಕೂಡ ಎಲ್ಲಮ್ಮ ದೇವಿ ಇದೆ ಅಂತ ಹೇಳಿದರೆ, ಸರ್ ಈ ಪ್ರಾಜೆಕ್ಟ್ ನಾನು ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ ಅಂತ ನಾನು ಅವತ್ತು ಹೇಳಿದೆ. ಈ ಒಂದು ಶಿಖಂಡಿ ಸಿನಿಮಾದಲ್ಲಿ ಎಲ್ಲಮ್ಮ ದೇವಿಯ ಆಶೀರ್ವಾದ ತುಂಬಾನೇ ಇದೆ ಅಂತ ಹೇಳೋದಕ್ಕೆ ಇದು ಒಂದು ಎಕ್ಸಾಂಪಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಪ್ರವೀಣ್ ಸರ್ ನಮಗೆ ಎಲ್ಲೂ ಕೂಡ ಪ್ರೊಡ್ಯೂಸರ್ ಅಂತ ಅನ್ನಿಸ್ಲೇ ಇಲ್ಲ. ಯಾಕಂತ ಹೇಳಿದ್ರೆ ಈ ಹಿಂದೆ ತುಂಬ ಜನ ಜೊತೆ ನಾವು ಕೆಲಸ ಮಾಡಬೇಕಾದ್ರೆ ಇವ್ರು ಎಲ್ಲೂ ನಮ್ಮ ಹತ್ರ ಆ ಥರ ನಡ್ಕೊಳ್ಳೇ ಇಲ್ಲ. ಅವರು ನಮಗೆ ಬಂದು ಅಡುಗೆ ಸರ್ವ್ ಮಾಡಿದ್ದಾರೆ. ಸೊ ಇಷ್ಟೆಲ್ಲ ಸರ್ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಟೀಮಲ್ಲಿ ಎಲ್ಲರೂ ಎಷ್ಟು ಕಂಫರ್ಟೇಬಲ್ ಆಗಿರ್ತಾರೋ ನಾವು ಅಷ್ಟು ಕಂಫರ್ಟೇಬಲ್ ಆಗಿ ಆ್ಯಕ್ಟ್ ಮಾಡಬೇಕು. ದಯಾ ಸರ್ ನೀವು ಹಂಗೆ ಹಿಂದೆ ನಿಂತ್ಕೊಳ್ಳೋದು ನನಗೆ ಇಷ್ಟ ಇಲ್ಲ, ಒಂದು ಸ್ವಲ್ಪ ಮುಂದೆ ಬನ್ನಿ. ನಿಮ್ಮ ಕಾಂಟ್ರಿಬ್ಯೂಷನ್ ಇದರೊಳಗೆ ತುಂಬ ಇದೆ. ದಯಾ ಸರ್ ಆಗಿರಲಿ, ಉಮೇಶ್ ಸರ್ ಆಗಿರಲಿ, ಗುರುಮೂರ್ತಿ ಸರ್ ಆಗಿರಲಿ, ಎಲ್ಲರೂ ನಮಗೆ ತುಂಬ ಕಂಫರ್ಟೇಬಲ್ ಫೀಲ್ ಕೊಟ್ಟರು. ಅವರಿಂದನೇ ನಾವು ಇವತ್ತು ಏನೇ ಇದ್ರೊಳಗೆ ಕಾಣಿಸ್ತಾ ಇರಬಹುದು, ಬಟ್ ಇದರಲ್ಲಿ ನಾವೊಂದು 50% ಮಾಡಿದ್ರೆ ಇನ್ನು 50% ಆಗಿರೋದು ಈ ಸಿನಿಮಾದ ಟೆಕ್ನಿಕಲ್ ಟೀಮಿಂದ ಅಂತ ಹೇಳಬೇಕು. ಎಲ್ಲ ಟೆಕ್ನಿಕಲ್ ಟೀಮಿಗೆ ನನ್ನ ನಿಜವಾಗ್ಲೂ ಸಾಷ್ಟಾಂಗ ನಮಸ್ಕಾರಗಳು. ಯಾಕಂತ ಹೇಳಿದರೆ ನೀವು ಯಾರು ನಮಗೆ ಸಪೋರ್ಟ್ ಮಾಡಿಲ್ಲ ಅಂತಂದರೆ ನಾವೇನು ಮಾಡೋದಕ್ಕಾಗಲ್ಲ. ನಮ್ಮ ಕೆಲಸ 20% ಆಗಿದ್ರೆ ನಿಮ್ಮೆಲ್ಲರ ಕೆಲಸ 80 ಆಗಿರುತ್ತೆ. ಸೊ ಹಾಗಾಗಿ ನಾವು ಅವ್ರಿಗೆ ಯಾವಾಗಲೂ ಆಭಾರಿ ಆಗಿರಬೇಕು. ಥ್ಯಾಂಕ್ ಯು ಸೋ ಮಚ್. ಶಿಖಂಡಿ ಸಿನಿಮಾ ಮೇ 15ಕ್ಕೆ
ಅತ್ಯುತ್ತಮವಾಗಿ ರಿಲೀಸ್ ಆಗ್ತಾ ಇದೆ. ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ ಸಪೋರ್ಟ್ ಮಾಡಿ. ಸೊ ಇದು ನನ್ನ ಮೊದಲನೇ ಸಿನಿಮಾ. ಹಾಗೆ ಸೊ ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ಥ್ಯಾಂಕ್ ಪೋಲಾ ಪ್ರವೀಣ್ ಸರ್, ಬಿಕಾಸ್ ನಾನು IT ಫೀಲ್ಡಿಂದ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದೆ. ಸೊ ಅಲ್ಲಿಂದ ನನ್ನನ್ನು ರೆಕಗ್ನೈಸ್ ಮಾಡಿ ನನಗೆ ಅಪರ್ಚುನಿಟಿ ಕೊಟ್ಟು ನನ್ನನ್ನು ಐ ಮೀನ್ ದೇ ಕೆಪ್ಟ್ ಕಾನ್ಫಿಡೆನ್ಸ್ ಆನ್ ಮೀ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಆ್ಯಂಡ್ ಸೆಟ್ಟಲ್ಲಿ ನಮ್ಮನ್ನೆಲ್ಲರನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಫ್ಯಾಮಿಲಿ ಥರಾನೇ ಇದ್ವಿ. ಸೊ ಐ ಮೀನ್ ದೇ ಟ್ರೀಟೆಡ್ ಲೈಕ್ ವೆರಿ ವೆರಿ ನೈಸ್ಲಿ. ಆ್ಯಂಡ್ ನಮ್ಮೆಲ್ಲರದ್ದು ಬಾಂಡ್ ತುಂಬಾ ಚೆನ್ನಾಗಿತ್ತು ಸೆಟ್ಟಲ್ಲಿ. ಸೊ ಮಕ್ಳ ಥರನೇ ಟ್ರೀಟ್ ಮಾಡಿದ್ದಾರೆ. ಸೊ ಫಾರ್ ಆಲ್ ದೋಸ್ ಥಿಂಗ್ಸ್ ಐ ವುಡ್ ಲೈಕ್ ಟು ಥ್ಯಾಂಕ್ ಪೋಲಾ ಪ್ರವೀಣ್ ಸರ್ ಆ್ಯಂಡ್ ಮ್ಯಾಮ್ ಆ್ಯಂಡ್ ದ ಹೋಲ್ ಫ್ಯಾಮಿಲಿ ಆಫ್ ದೇರ್ಸ್. ಥ್ಯಾಂಕ್ ಯು ಸೋ ಮಚ್ ಮೂರ್ತಿ ಸರ್. ಸೊ ನಾನು ಫ್ರೆಶರ್ ಆಗಿರೋದ್ರಿಂದ ಮುಂಚೆ ಯಾವುದೂ ಸಿನಿಮಾ ಮಾಡಲಿಲ್ಲ. ಇದು ನನ್ನ ಮೊದಲನೇ ಸಿನಿಮಾ. ಅದಕ್ಕೆ ನಮ್ಮ ಶೂಟ್ ಸ್ಟಾರ್ಟಿಂಗಿಂತ ಮುಂಚೆ ದೇ ಡಿಡ್ ವರ್ಕ್ಶಾಪ್. ತುಂಬಾ ವರ್ಕ್ಶಾಪ್ಸ್ ಮಾಡಿ ಆ್ಯಕ್ಟಿಂಗ್ ಸ್ಕಿಲ್ಸ್ ಇಂಪ್ರೂವ್ ಮಾಡಿ ಅದಾದಮೇಲೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರು. ಸೊ ನನಗೆ ಈ ವೇಟೇಜ್ ಇರೋ ಕ್ಯಾರೆಕ್ಟರ್ ಕೊಟ್ಟು ಅವ್ರು ನನ್ನ ನಂಬಿ ಈ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಸೊ ಐ ಹೋಪ್ ಐ ಹ್ಯಾವ್ ಮೆಟ್ ದ ಎಕ್ಸ್ಪೆಕ್ಟೇಷನ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಗುರುಮೂರ್ತಿ ಸರ್, ಫಾರ್ ಗಿವಿಂಗ್ ದಿಸ್ ಅಪರ್ಚುನಿಟಿ. And also ಎಲ್ಲರೂ, ಐ ಮೀನ್ ಆಲ್ ದ ಆರ್ಟಿಸ್ಟ್, ಆಲ್ ದ ಟೆಕ್ನಿಷಿಯನ್ಸ್, ಮೇನ್ಲಿ ದಯಾ ಸರ್, ಉಮೇಶ್ ಸರ್, ಎಲ್ಲರೂ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದೀವಿ ನಾವು ಈ ಸಿನಿಮಾನ ಮಾಡಲಿಕ್ಕೆ. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದೇವೆ ಈ ಸಿನಿಮಾನ. ಸೊ ಎಲ್ಲರೂ ಪ್ಲೀಸ್ May 15ಗೆ ಥಿಯೇಟರ್ಗೆ ಬಂದು ನೋಡಿ ಸಿನಿಮಾನ. ಎಲ್ಲ ಗೆಸ್ಟ್ಗಳಿಗೂ ಮತ್ತು ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನನ್ನ ಹೃದಯಪೂರ್ವಕ ಸ್ವಾಗತ. ನೀವೆಲ್ಲ ಬಂದಿದ್ದು ನಮ್ಮ ತಂಡಕ್ಕೆ ತುಂಬಾ ಖುಷಿಯಾಗಿದೆ. ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಮಾಡ್ತಾರೆ, ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಯುವರಾಜ್ ಗೌಡ, ನಾನು ಚಿಕ್ಕಂಡಿ ಚಿತ್ರದ ನಾಯಕ. ಇವತ್ತು ಏನು ಸಿನಿಮಾ ಸ್ಟಾರ್ಟ್ ಆಗೋಕ್ಕೆ ಮುಂಚೆ 1.5 ವರ್ಷದಿಂದ ನಮ್ಗೆ ಅವತ್ತಿಂದ ಇವತ್ತವರೆಗೂ ತುಂಬ ಅಡೆತಡೆ, ಎಷ್ಟೋ ಕಷ್ಟಗಳನ್ನ ಫೇಸ್ ಮಾಡ್ಕೊಂಡು ಸಿನಿಮಾ ಇಲ್ಲಿ ಗಂಟ ಬಂದಿದೆ. ಇವತ್ತು ಇಷ್ಟು ಚೆನ್ನಾಗಿ ಬರೋ ಕಾರಣ ಅಂದರೆ ನಮ್ಮ ಗುರುಮೂರ್ತಿ ಸರ್ ಮತ್ತು ಪ್ರವೀಣ್ ಸರ್. ಯಾಕೆಂದರೆ ಒಬ್ಬರು ಒಂದು ಚೆನ್ನಾಗಿರೋ ಕನಸನ್ನ ಕಾಣ್ತಾರೆ, ಇನ್ನೊಬ್ರು ಏನು ಕನಸು ಕಂಡಿರ್ತಾರೋ ಅದನ್ನ ನೆರವೇರಿಸೋಕ್ಕೆ ಸಪೋರ್ಟ್ ಮಾಡ್ತಾರೆ. ಸೊ ಇವತ್ತು ಈ ಸಿನಿಮಾ ಇಲ್ಲಿ ಗಂಟ ಬರೋಕ್ಕೆ ಇಬ್ಬರು ಮೇನ್ ಕಾರಣ ಅಂತ ಹೇಳ್ತೀನಿ. ಮತ್ತು ನೀವು ಟ್ರೈಲರಲ್ಲಿ ನೋಡಿದಾಗ ಸಿನಿಮಾ ನಿಮ್ಮನ್ನ ತುಂಬ ನಗಿಸುತ್ತೆ, ಮತ್ತು ನಿಮಗೆ ತುಂಬ ಎಮೋಷನ್ಸ್ ಇದೆ, ತುಂಬ ಎದುರಿಸುತ್ತೆ. ಎಲ್ಲ ವಾವ್ ಎಲಿಮೆಂಟ್ಸ್ ಎಲ್ಲ ಇದೆ. ಸಖತ್ತು ಒಂದು ಅದ್ಭುತ ಎಲ್ಲ ಅಂಶಗಳು ಹಿಡ್ಕೊಂಡು ಬರ್ತಾ ಇದ್ದೀವಿ. ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಬೇಕು. ಮತ್ತು ಇನ್ನೊಂದು ನಮಗೆಲ್ಲರೂ ನಮ್ಮ ಕರ್ತವ್ಯ ಏನು ಅಂದರೆ, ಇವಾಗ ಗುರುಮೂರ್ತಿ ಸರ್ ಈ ಸಿನಿಮಾನ ನಾವು ಗೆಲ್ಸಿದ್ರೆ ಗುರುಮೂರ್ತಿ ಸರ್ ನನ್ನಂಥ ಎಷ್ಟೋ ಹೊಸ ಕಲಾವಿದರಿಗೆ ಅವಕಾಶ ಮಾಡಿಕೊಡ್ತಾರೆ, ಎಷ್ಟೋ ಜನಕ್ಕೆ ಒಂದು ದಾರಿ ಆಗುತ್ತೆ. ಮತ್ತು ಪ್ರವೀಣ್ ಸರ್ ಅಷ್ಟೇ, ಈಗಿನ ಕಾಲದಲ್ಲಿ ಇಂಡಸ್ಟ್ರಿಯಲ್ಲಿ ಬಂಡವಾಳ ಹೂಡೋರೇ ಕಮ್ಮಿ, ಅದರಲ್ಲೂ ಹೊಸಬ್ರ ಮೇಲೆ ಬಂಡವಾಳ ಹೂಡೋರು ತುಂಬಾ ಕಮ್ಮಿ. ನಾವು ಎಲ್ಲರೂ ನಿಂತು ಜೊತೆಗೆ ಅವ್ರನ್ನ ಗೆಲ್ಸ್ಕೊಟ್ರೆ ನನ್ನಂಥ ಎಷ್ಟೋ ಜನ ಕಲಾವಿದರಿಗೆ ಅವರು ಅನ್ನ ಹಾಕ್ತಾರೆ. ಸೊ May 15ಕ್ಕೆ ಶಿಖಂಡಿ ಬರ್ತಿದೆ, ನೀವೆಲ್ಲರೂ ಸಹಕಾರ ಮಾಡಿ ಸಿನಿಮಾನ ಗೆಲ್ಸ್ಕೊಡ್ಬೇಕು ಈ ಹಂತದಲ್ಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಯೂಟ್ಯೂಬರ್ಸ್ಗೆ ಎಲ್ಲರಿಗೂ ಸ್ವಾಗತ. ಮತ್ತು ಈ ಪಿಕ್ಚರ್ ಎಲ್ಲ ಬೇಸಿಕ್ ನನ್ನ ಫಸ್ಟ್ ಮೂವಿ, ಆ್ಯಕ್ಟಿಂಗಲ್ಲಿ ಸೆಕೆಂಡ್ ಆರ್ ಥರ್ಡ್ ಮೂವಿ. ಇದರಲ್ಲಿ ಮಾಡ್ಬೋದಂದರೆ ಒಂದು ಎಸ್ಟಿಮೇಟ್ ಕೊಟ್ಟರು ಆಯಿತು, ಸ್ವಲ್ಪ ಲೆಕ್ಕಗಳು ಮಾಡಿಕೊಂಡೆ ಎಷ್ಟು ಅಂತ. ಆಮೇಲೆ 2 ತಿಂಗಳಾದಮೇಲೆ ನನಗೆ ಸೌದತ್ತಿ ಎಲ್ಲಮ್ಮ ಹಾಡು ಕೇಳಿಸಿದ್ರು, ಸರ್ ಈ ಪಿಕ್ಚರಲ್ಲಿ ಈ ಸಾಂಗ್ ಇದೆ ಅಂತ. ಅದು ಏನು ಅನಿಸುತ್ತೋ ಏನಾಯ್ತೋ ಗೊತ್ತಿಲ್ಲ, ಆ ಸಾಂಗ್ ಕೇಳಿದ್ಮೇಲೆ ಇನ್ಸ್ಟೆಂಟ್ಲಿ 1 ನಿಮಿಷ ಕೂಡ ಯೋಚನೆ ಮಾಡಲ್ಲ, ಎಸ್ ಐ ಆಮ್ ಡೂಯಿಂಗ್ ಇಟ್ ಅಂದೆ. ಅಷ್ಟು ಪವರ್ಫುಲ್ ಇದೆ ಸಾಂಗ್, ಅದು ನೀವು ನೋಡಿದ್ದೀರಾ. ಆ್ಯಂಡ್ ಅದಕ್ಕೆ ಜೀವ ಕೊಟ್ಟಿದ್ದವರು ನಮ್ಮೆಲ್ಲ ಮಂಗಳಮುಖಿಯವರು, ಒಂದು ರಾಘವೇಂದ್ರ ಅವರಿದ್ದಾರೆ, ಮತ್ತೆಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ನೀವೇ ನೋಡಿದ್ದೀರಾ. ಆ್ಯಂಡ್ ಫಿಲಿಮಲ್ಲಿ ಇಲ್ಲಿ ಮಧ್ಯದಲ್ಲಿ ಇವು ತೋರಿಸ್ತಾ ಇರ್ತೀವಿ, ಫಿಲಿಮಲ್ಲಿ ಕಂಪ್ಲೀಟ್ ನೋಡ್ತೀರಾ. ಆ್ಯಂಡ್ ಅದಕ್ಕೆ ನಮಗೆ ಲಿರಿಕ್ಸ್ ಬರೆದವರು ನಮ್ಮ ಮಂಜು ಕವಿ ಸರ್, ಅವರು ಹಾಡಿದ್ದು, ಪ್ರಜ್ಯೋತ ಮ್ಯೂಸಿಕ್ ಕೊಟ್ಟಿದ್ದವರು, ಅದಕ್ಕೆ ಜೀವನೇ ತುಂಬಿದ್ದಾರೆ ಆ ಸಾಂಗ್ಗೆ. ಅದು ನೀವೇ ಕನ್ನಡ ನೋಡಿದ್ದೀರಾ. ಆ್ಯಂಡ್ ಫುಲ್ಲಾಗಿ ನೋಡಬೇಕು ಅದಿದಂದರೆ ಥಿಯೇಟ್ರಲ್ಲೇ ನೋಡಬೇಕು. ಇದು ಡಿವೋಷನಲ್ ಸಾಂಗ್. ಅದು ಎಲ್ಲಮ್ಮ ಆಶೀರ್ವಾದ ಇರ್ಬೋದು, ಸಪೋರ್ಟ್ ಇರ್ಬೋದು, ಮುಂದಕ್ಕೆ ಹೋಗುತ್ತೆ ಸಿಗ್ನಲ್ ಕೊಟ್ಟಂಗೆ ಆಯಿತು. ಅದು ಏನಾಯಿತು, ಹ್ಞೂ ಅಂದೆ, ಒಂದೊಂದು ಅಂತ ಲೈನಾಗಿ ಇಲ್ಲಿವರೆಗೆ ತೊಗೊಂಡು ಬಂತು. ಆ ಫಿಲ್ಮ್ ಕಂಪ್ಲೀಟ್ ಆಯಿತು, ಮೋಷನ್ ಪೋಸ್ಟರ್ ಆಯಿತು, ಟೀಸರ್ ಆಯಿತು, ಈಗ ಟ್ರೈಲರ್ ಬಿಟ್ಟಿದ್ದೀವಿ. ಡ್ಯುಯೆಟ್ ಸಾಂಗ್ ಇದೆ, ಅದರಲ್ಲಿ ನಮ್ಮ ಹೀರೋಯಿನ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ.
ಡ್ಯಾನ್ಸ್ ಲೈಟಾಗಿ ಸ್ಟೆಪ್ಸ್ ಆಗಿದ್ದಾರೆ, ಎಲ್ಲ ಕಾಲೇಜ್ ಹುಡುಗರ ಸಲುವಾಗೇ ಮಾಡಿದ್ದೀವಿ. ನಾನು ಎಲ್ಲ ಬೇಕು ಎಲಿಮೆಂಟ್ಸ್ ಅಂತ ಹೇಳಿದ್ದೆ ನಾನು. ಈಗ ನಾಟ್ ಓನ್ಲಿ ಕಾಲೇಜು ಸ್ಟೂಡೆಂಟ್ಸ್ ಒಂದೇ ಫೋಕಸ್ ಮಾಡೋದಲ್ಲ, ಇವ್ರಿಗೆ ಕೂಡ ಪಬ್ಲಿಕ್, ಜನರಲ್ ಪಬ್ಲಿಕ್ ಕೂಡ ಎಲ್ಲರಿಗೂ ಮೆಚ್ಚಬೇಕು, ಆಫ್ ಆಲ್ ಏಜಸ್.